ಗ್ಲೋಬಲ್ ಸ್ಕೂಲ್ ಈ ಪ್ರೋಗ್ರಾಮ್ ನಾನು ನೋಡ್ತಾ ಇದ್ರೆ ನನಗೆ ಖುಷಿ ಆಗುತ್ತೆ. ಇಷ್ಟು ಡಿಜಿಟಲ್ ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ನಮ್ಮ ಆದಿಲ್ ಸರ್ ಅವರು. ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಅಂದರೆ ಸುಮ್ಮನೆ ಸಿಗಲ್ಲ. ಯಾಕಂದರೆ ಇಷ್ಟು ಎಲ್ಲ ಕಷ್ಟಪಟ್ಟು ಇಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಗ್ಲೋಬಲ್ ಸ್ಕೂಲ್ ಮುಜಾರ್ ಮೊಹಲ್ಲಾದಲ್ಲೇ ಚಿಕ್ಕ ರೂಮ್ನಲ್ಲೇ ಒಂದು 3-4 ರೂಮ್ನಲ್ಲಿ ಇದ್ದಿದ್ದು ಸ್ಕೂಲು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದೆ. ನನಗೂ ಖುಷಿ ಆಗ್ತಾ ಇದೆ. ನಾನು ಒಂದು ವಾರ 15 ದಿವಸದಿಂದ ನಾನು ನೋಡ್ತಾ ಇದ್ದೀನಿ. ನನ್ನ ಮನೆ ಇಲ್ಲ ಮೇಲಿನಿಂದ ನಾನು ನೋಡ್ತಾನೆ ಇರ್ತೀನಿ. ಈ ಮಕ್ಕಳಿಗೆಲ್ಲ ಯಾವ ಥರ ತರಬೇತಿ ಕೊಡ್ತಾ ಇದ್ದಾರೆ. ಯಾಕಂದರೆ ಜನರಲ್ ನಾಲೆಜಿ ಫಸ್ಟ್ ಆಫ್ ಆಲ್ ಜನರಲ್ ನಾಲೆಜಿ ಬೇಕು. ಜನರಲ್ ನಾಲೆಜಿ ಇದ್ದರೆ ಅದಕ್ಕೇ ಅವರು ಮೇಲೆ ಹೋಗ್ತಾನೆ ಇರ್ತಾರೆ. ಇನ್ನೊಂದು ಆವಾಗಲೇ ನಾನು ಬಂದಮೇಲೆ 3 ಪ್ರೋಗ್ರಾಮ್ ನೋಡಿದೆ. ಪುಷ್ಪ 2 ಡ್ಯಾನ್ಸ್ ಒಂದು ನೋಡಿದೆ, ಒಂದು ಡ್ರಾಮಾ ಒಂದು ನೋಡಿದೆ, ಯೋಗದು ಒಂದು ನೋಡಿದೆ. ಯಾಕಂದರೆ ಯೋಗ ಇಂಪಾರ್ಟೆಂಟ್ ಇದೆ, ಎಲ್ರಿಗೂ ಇಂಪಾರ್ಟೆಂಟ್ ಇದೆ. ಎಲ್ಲರೂ ಮನೆಯಲ್ಲೇ ಅವರವರು ಯೋಗ ಮಾಡಲೇಬೇಕು. ಯೋಗ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ. ಇರೋ ತಿಂಡಿ ನೀರು ಕುಡಿತಾ ಇರೋದು, ಅದಕ್ಕೆ ಯೋಗ ಮಾಡಲೇಬೇಕು. ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಥರ ಜನರಲ್ ನಾಲೆಜ್ ಕೊಡ್ತಾ ಇರೋದು ನಾನು ಎಷ್ಟೋ ಸ್ಕೂಲ್ಸ್ನಲ್ಲಿ ನಾನು ಪ್ರೋಗ್ರಾಮ್ ನೋಡಿದ್ದೀನಿ. ಗೌರ್ಮೆಂಟ್ ಸ್ಕೂಲ್ ಆಗಲಿ ಎಲ್ಲ ಪ್ರೈವೇಟ್ ಸ್ಕೂಲ್ನಲ್ಲಿ ಎಷ್ಟೋ ಪ್ರೋಗ್ರಾಮ್ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಒಂದು 8-10 ವರ್ಷದಿಂದ. ಈ ಥರ ಪ್ರೋಗ್ರಾಮ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಗ್ಲೋಬಲ್ ಸ್ಕೂಲ್ನಲ್ಲೇ ಫಸ್ಟ್ ಟೈಮ್ ಈ ಥರ ನಾನು ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ. ಎಲ್ರಿಗೆ ಒಳ್ಳೇದಾಗಲಿ, ಈ ಮಕ್ಕಳೆಲ್ಲ ಒಳ್ಳೆ ಸ್ಟೇಜ್ಗೆ ಹೋಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಮಾತಾಡ್ತಾ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.